ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಕೂಡ ಪೂಜೆ ಮಾಡುವಂತ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ. ಅವರಿಗೆ ನಾವು ಪೂಜೆಯನ್ನ ಸಲ್ಲಿಸಿಕೊಂಡು ನಮ್ಮ ಕೆಲಸಗಳನ್ನ ನಾವು ಆರಂಭ ಮಾಡ್ತೀವಿ. ಈ ಕೋಟತಟ್ಟಿನ ಇವತ್ತಿನ ಈ ಅದ್ಭುತ ಕಾರ್ಯಕ್ರಮಗಳನ್ನ ನೋಡಿದಾಗ ಒಬ್ರು ನಮ್ಮ ಈ ಭಾಗದ ಹೆಮ್ಮೆಯ ಸಂಸದರು ಕೋಟಾ ಶ್ರೀನಿವಾಸ ಪೂಜಾರರು, ಇನ್ನೊಬ್ರು ಹೆಮ್ಮೆಯ ಶಾಸಕರು ನಮ್ಮ ಕಿರಣ್ ಕುಡುಗಿ ಸರ್ ಅವರು, ಜೊತೆಗೆ ಯಾವಾಗ್ಲೂ ಈ ಊರಿನ ಒಳ್ಳೆ ಕಾರ್ಯದಲ್ಲಿ ಕೈ ಜೋಡಿಸುವಂತ ಆನಂದ್ ಕುಂದರ್ ಸರ್ ಅವರು. ಈ 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪದಲ್ಲಿ ಇವತ್ತಿನ ಅದ್ಭುತ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದಿರೋದಕ್ಕೆ ಅಭಿನಂದನೆಗಳನ್ನ ಈ ಊರಿನ ಪರವಾಗಿ ನಾನು ಸಲ್ಲಿಸ್ತೇನೆ. ಇನ್ನೊಂದು, ಇವಾಗಷ್ಟೇ ನಾನು ನೋಡಿದೆ, ಯಾವಾಗ ಪ್ರತಿಯೊಬ್ರು ಕೂಡ ಜೀವನ ಅಂತ ತಗೊಂಡಾಗ 3 ವಿಚಾರ ಬರುತ್ತೆ. ಒಂದು, ನಾವೆಲ್ಲರೂ ಕೂಡ ಹುಟ್ಟಿದೀವಿ, ಬದುಕ್ತಾ ಇದ್ದೀವಿ. ಇನ್ನೊಂದು ಬರುವಂತದ್ದು, ಬದುಕಿದ ಮೇಲೆ ಜೀವನಕ್ಕೆ ಬೇಕಾಗುವಂಥದ್ದು ದುಡಿಮೆ, ಅದಾದ್ಮೇಲೆ ಬರ್ತಕ್ಕಂಥದ್ದು ಸಾರ್ಥಕತೆ. ನಾವೆಲ್ಲರೂ ಹುಟ್ಟುವಂಥದ್ದು ನಮ್ಮ ಕೈಯಲ್ಲಿ ಇಲ್ಲದೆ ಇರಬಹುದು. ನಾವೆಲ್ಲರೂ ಕೂಡ ಹೇಗೆ ಬದುಕಬೇಕು, ಯಾವ ರೀತಿಯಲ್ಲಿ ದುಡಿಮೆ ಮಾಡಬೇಕು, ಮನುಷ್ಯ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂಥದ್ದು ನಮ್ಮ ಕೈಯಲ್ಲಿರುತ್ತೆ. ನಾನು ಯಾವಾಗ್ಲೂ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ನಾನು ಯಾವಾಗ್ಲೂ ನಮ್ಮ ಎಂಪ್ಲಾಯೀಸ್ ಗಳಿಗೆ, ನಾನು ಸೂಪರ್ವೈಸರ್ಸ್ ಗಳಿಗೆ ಹೇಳ್ತಾ ಇದ್ದೆ, ಯಾವಾಗ್ಲೂ ಜೀವನದಲ್ಲಿ ಒಂದು ದೊಡ್ಡ ಕನಸನ್ನ ಇಟ್ಕೊಳ್ಳಿ. ಆ ಕನಸುಗಳಿಗೋಸ್ಕರ ನೀವೆಲ್ಲರೂ ಕೂಡ ಹೋರಾಟ ಮಾಡಿ. ಆ ಹೋರಾಟ ಮಾಡ್ತಾ ಮಾಡ್ತಾ ಜೀವನದಲ್ಲಿ ನೀವೇನ್ ಬಯಸಿದ್ರೆ ಅದು ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ದೆ. ಯಾವಾಗ್ಲೂ ನನಗನ್ಸುತ್ತೆ, ನಾವೆಲ್ಲರೂ ಕೂಡ ಹೆಮ್ಮೆಯ ಈ ಕರ್ನಾಟಕ ಕಂಡಂತ ಅತ್ಯಂತ ಶ್ರೇಷ್ಠ ಉದ್ಯಮಿ ವಿಜಯ ಸಂಕೇಶ್ವರನ್ನ ನಾವು ನೆನಪು ಮಾಡ್ಕೊಂತೀನಿ. ಇಲ್ಲಿ ಏನು ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಇವತ್ತು 8-9 ಸಾವಿರ ಟ್ರಕ್ಗಳ ಒಡೆಯನಾಗ್ತಾನೆ ಅಂತ ಹೇಳಿದ್ರೆ ಆತನಿಗೆ ಇರ್ತಕ್ಕಂಥ ಕನಸು. ಒಮ್ಮೆ ಏನಾಗತ್ತೆ, ವಿಜಯ ಸಂಕೇಶ್ವರ್ ಅವರು ಒಂದು ಟ್ರಕ್, ಸೆಕೆಂಡ್ ಹ್ಯಾಂಡ್ ಟ್ರಕ್ ನ ತಗೊಳ್ತಾರೆ. ಆ ಟ್ರಕ್ ನ ತಗೊಂಡು ಒಂದ್ ಕಡೆಗೆ ಗೂಡ್ಸ್ ನ ಸಾಗಿಸ್ಲಿಕ್ಕೆ ಹೋಗ್ತಾ ಇರ್ತಾರಂತೆ. ಟ್ರಕ್ ದಾರಿ ಮಧ್ಯದಲ್ಲಿ ಟೈರ್ ಬ್ಲಾಸ್ಟ್ ಆಗಿ ದಾರಿ ಮಧ್ಯದಲ್ಲಿ ನಿಲ್ಲತ್ತೆ. ವಿಜಯ ಸಂಕೇಶ್ವರ್ ಹತ್ರ ಒಂದು ಟ್ರಕ್ಕಿನ ಟೈರ್ ಚೇಂಜ್ ಮಾಡ್ಲಿಕ್ಕೂ ಕೂಡ ಹಣ ಇದ್ದಿರೋದಿಲ್ಲ. ಅವರು ತನ್ನ ಮದುವೆ ಸಮಯದಲ್ಲಿ ಹೆಂಡತಿ ಕಡೆಯಿಂದ ಉಡುಗೊರೆಯಾಗಿ ಬಂದಂತ ತನ್ನ ವೆಸ್ಪಾ ಸ್ಕೂಟರ್ ನ ಸೇಲ್ ಮಾಡಿ, ಅದರ ಜೊತೆಯಲ್ಲಿ ಸ್ನೇಹಿತರ ಜೊತೆ ಸಾಲ ಮಾಡಿ ಒಂದು ಟೈರ್ ನ ತಗೊಂಡು ಬಂದು ಆ ಒಂದು ಟ್ರಕ್ ನ ಮುಂದೆ ಕಳಿಸಿ ಕೊಡ್ತಾರೆ. ಅಂತ ವಿಜಯ ಸಂಕೇಶ್ವರ್ ಹತ್ರ ಇವತ್ತು 8,000 ಟ್ರಕ್ಗಳಿದಾವೆ. ಅಂದ್ರೆ ಒಬ್ಬ ಮನುಷ್ಯ ಕನಸು ಕಂಡ ಅಂತ ಹೇಳಿದ್ರೆ ಆ ಕನಸನ್ನ ಯಾವ ರೀತಿಯಲ್ಲೂ ಕೂಡ ನಾವು ಸಹಕಾರ ಮಾಡ್ಕೋಬಹುದು. ಅದಕ್ಕೆ ಪರಿಶ್ರಮ ಮತ್ತೆ ಬದ್ಧತೆ ಅಂತ ಇದ್ರೆ. ಈ ವಿಚಾರ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸಾರ್ಥಕತೆ ಅನ್ನುವಂಥದ್ದು ಜೀವನದಲ್ಲಿ ಬರುತ್ತೆ. ನಾವು ದುಡಿತಾ ಹೋಗ್ತೀವಿ. ನಾವು ದುಡಿಯೋದ್ರ ಜೊತೆಗೆ ನಮ್ಮ ಕುಟುಂಬ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಒಂದಷ್ಟು ಕುಟುಂಬಗಳು ಕೂಡ ನಮ್ಮ ಜೊತೆ ಬರುವಂತಾದ್ರೆ ಜೀವನ ಸಾರ್ಥಕ ಆಗತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾನು ಇವಾಗಷ್ಟೇ ಒಂದು ಮನೆಯನ್ನ ದೀಪ ಬೆಳೆಸುವಾಗ ನೋಡಿದೆ. ಅವರು ಯಾರಿಗೆ ಆ ಮನೆಯನ್ನ ನೀವು ಹಸ್ತಾಂತರ ಮಾಡ್ತಾ ಇದ್ರಿ, ಅವರ ಕಣ್ಣಲ್ಲಿ ನೀರಿತ್ತು. ಅವರಿಗೆ ಏನೋ ಒಂದು ಆನಂದ ಬಾಷ್ಪ. ಇವತ್ತು ನಾವು ದುಡಿದ ಹಣ ಅನ್ನುವಂಥದ್ದು ಇನ್ನೊಬ್ಬರ ಕಣ್ಣಿನಲ್ಲಿ ಆನಂದ ಬಾಷ್ಪವನ್ನು ತರಿಸುತ್ತದೆ ಅಂತ ಹೇಳಿ. ಆದ್ರೆ ಆ ಹಣದ ಮಹತ್ವ ಎಷ್ಟಿರ್ಬೋದು. ಎಲ್ಲರೂ ಕೂಡ ಅಂತ ಒಂದು ಜೀವನವನ್ನು ಬದುಕುವಂತಾಗ್ಲಿ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದೀರಿ, ನೀವೆಲ್ಲರೂ ಕೂಡ ಜೀವನದಲ್ಲಿ ಒಂದು ಸಾರ್ಥಕವಾದಂತ ಒಂದು ಗುರಿಯನ್ನ ಇಟ್ಕೊಳ್ಳಿ. ಆ ಗುರಿ ಅನ್ನುವಂಥದ್ದು ಇನ್ನೊಂದಷ್ಟು ಜನರ ಜೀವನಕ್ಕೆ ಬೆಳಕಾಗುವಂತಾಗ್ಲಿ. ನಂದೊಂದು ಚಿಕ್ಕ ಫೌಂಡೇಶನ್ ಇದೆ, ಕೃಷ್ಣ ಪ್ರಸಾದ್ ಫೌಂಡೇಶನ್ ಅಂತ. ಒಂದಷ್ಟು ತಂದೆ ಇಲ್ದಿರೋ ಮಕ್ಕಳನ್ನ ನಾನು ಅಡಾಪ್ಟ್ ಮಾಡಿ ಓದಿಸ್ತಾ ಇದ್ದೇನೆ. ಒಂದು 10 ಮಕ್ಕಳನ್ನ ನಾನು ಇವಾಗಲೇ ಅಡಾಪ್ಟ್ ಮಾಡ್ಕೊಂಡು ಓದಿಸ್ತಾ ಇದ್ದೆ. ಅದರಲ್ಲಿ ನಿರೀಕ್ಷಾ ಅನ್ನುವಂತ ಒಬ್ಳು ಹುಡುಗಿ ಹತ್ರ ನಾನು ಮೊನ್ನೆ ಮಾತಾಡ್ತಾ ಇದ್ದೆ. ಆ ಹುಡುಗಿಗೆ ನಮ್ದೊಂದು ಕಂಡೀಷನ್ ಕೂಡ ಇತ್ತು, ನೀವು ಓದಿ ಜೀವನದಲ್ಲಿ ಸೆಟಲ್ ಆದ್ಮೇಲೆ ಇನ್ನಿಬ್ರು ಮಕ್ಕಳಿಗೆ ನೀವು ಓದಿಸ್ಬೇಕು ಅನ್ನುವಂಥದ್ದು ನನ್ನ ಕಂಡೀಷನ್. ಆ ಹುಡುಗಿ ಹೇಳಿದ್ಲು ಮುಂದಕ್ಕೆ ಹೇಳ್ತಾ ಸರ್, ಮುಂದಕ್ಕೆ ನಾನು 10 ಮಕ್ಕಳ ಎಜುಕೇಶನ್ ಸ್ಪಾನ್ಸರ್ನ ನಾನು ಮುಂದೆ ಖಂಡಿತವಾಗ್ಲೂ ಮಾಡ್ತೇನೆ ಅಂತ ಒಂದು ಬಹಳ ಒಂದು ಖುಷಿಯಿಂದ ವಿಚಾರ ಹೇಳಿದ್ದು. ನನಗೆ ಬಹಳ ಪ್ರೌಡ್ನೆಸ್ ಅನಿಸ್ತು. ಮುಂದಕ್ಕೂ ಕೂಡ ನನ್ನ ಸಂಸ್ಥೆಯಿಂದ ಈ ಅಳಿಲು ಸೇವೆಯನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ. ಜೊತೆಗೆ ಒಂದು ವಿಚಾರ ಇಲ್ಲಿ ಹೇಳಲೇಬೇಕು, ಕೋಟಾ ಶ್ರೀನಿವಾಸ ಪೂಜಾರಿ ಸರ್ ಹತ್ರ ಅವತ್ತು ಕೂಡ ನಾನು ಹೇಳಿದೆ, ಯಾವುದೇ ಒಳ್ಳೆಯ ಆಫೀಸರ್ ಇದ್ರು ಕೂಡ ಶ್ರೀನಿವಾಸ್ ಪೂಜಾರಿ ಸರ್ ಅವರ ಕಣ್ಣಿಗೆ ಅವ್ರು ಬಿದ್ರು ಅಂತಾದ್ರೆ ನೆಕ್ಸ್ಟ್ ಅವರು ಪ್ರಮೋಷನ್ ಆಗಿ ಬರೋದು ಕೋಟಾ ಊರಿಗೆ ಅಂತ ಹೇಳಿ. ಅಂದ್ರೆ ಎಲ್ಲ ಒಳ್ಳೆ ರವೀಂದ್ರ ಸರ್ ಅಂತ ಒಳ್ಳೆ ಆಫೀಸರ್ ಇರ್ಬೋದು, ಹರೀಶ್ ಅಣ್ಣ ಅಂತ ಒಳ್ಳೆ ಆಫೀಸರ್ ಇರ್ಬೋದು, ಒಬ್ಬರನ್ನು ಕೂಡ ಅವ್ರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವರಿಗೆ ಈ ಊರಿನ ಬಗ್ಗೆ ಇರುವಂತ ಎಲ್ಲ ಪ್ರೀತಿ, ಆ ಗೌರವ, ಅದನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತಾ, ಪೂಜ್ಯ ಗುರೂಜಿ ಅವರ ಪಾದಕ್ಕೆ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.